ಆತ್ಮೀಯ ಮಿತ್ರರೇ, ನಾನು ಬಿ ಅಣ್ಣ ಸಲ್ಗಾರ್. ಇವತ್ತು ನಾವು ಈ ಪಂಚಾಯತ್ ರಾಜ್ ವ್ಯವಸ್ಥೆಗೆ ಸಂಬಂಧಿಸಿದಂತ ಒಂದು ಮಾಸ್ಟರ್ ಟ್ರಿಕ್ಸ್ ಅನ್ನು ಇವತ್ತು ನಾವು ಏನ್ ಮಾಡೋಣ, ಡಿಸ್ಕಸ್ ಮಾಡೋಣ. ಯಾಕಂದ್ರೆ ಈ ಟಾಪಿಕ್ ಮೇಲೆ ಹಿಂದೆ ಹಲವಾರು ಏನೋ ಪ್ರಶ್ನೆಗಳು ಬಂದಿದೆ. ಸೊ ಇವತ್ತೇ ನಾನು ಒಂದು ಈ PSI 545 ರೀ ಎಕ್ಸಾಮ್ ನಡೀತಲ್ಲ 2024ರಲ್ಲಿ, ಅಲ್ಲಿ ಒಂದು ಪ್ರಶ್ನೆ ಇತ್ತು. ಹೆಂಗಂದ್ರೆ ಈ ಪಂಚಾಯತ್ ರಾಜ್ ವ್ಯವಸ್ಥೆಗೆ ಸಂಬಂಧಿಸಿದಂತ ವಿಧಿಗಳು ಒಂದ್ ಸೈಡ್, ಆ ವಿಧಿಗಳ ವಿವರಣೆ ಇನ್ನೊಂದು ಸೈಡ್. ಸೊ ಕೆಳಗಡೆ ಪ್ರಶ್ನೆ, ಮೇಲಿನವುಗಳಲ್ಲಿ ತಪ್ಪಾದ ಹೇಳಿಕೆಯನ್ನು ಗುರುತಿಸಿರಿ ಅಂತ ಹೇಳಿ. ಸೊ ಇಂಥ ಪ್ರಶ್ನೆಗಳನ್ನು ಆನ್ಸರ್ ಮಾಡಬೇಕಾದ್ರೆ ಈ ಪಂಚಾಯತ್ ರಾಜ್ ವ್ಯವಸ್ಥೆಗೆ ಸಂಬಂಧಿಸಿದಂತ ಎಲ್ಲಾ ವಿಧಿಗಳ ಬಗ್ಗೆ ನಮಗೆ ಸಂಪೂರ್ಣವಾಗಿ ಗೊತ್ತಿರಬೇಕು, ನೆನ್ಪಿಟ್ಕೊಂಡಿರ್ಬೇಕು. ಸೊ ಅಷ್ಟು ವಿಧಿಗಳನ್ನು ನೆನ್ಪಿಡೋದು ಏನಿದೆ ಬಹಳ ಕಷ್ಟ ಇದೆ. ಸೊ ಹಾಗಾಗಿ ನಾನೇನಂತೇನೆ ಅಂತ ಹೇಳಿದಾಗ, ಬರೀ ಓದುವುದ ಮುಖ್ಯ ಅಲ್ಲ, ನಾವು ವಿಷಯ ಕೂಡ ಏನ್ ಮಾಡಬೇಕು, ನೆನ್ಪಿಡೋದು ಕೂಡ ಬಹಳ ಮುಖ್ಯ ಇದೆ. ಹಾಗಾಗಿ ಕೆಲವೊಂದು ವಿಷಯಗಳು ನಾವು ಏನ್ ಮಾಡ್ಬೇಕಾಗುತ್ತೆ ಅಂತ ಹೇಳಿದಾಗ ಈ ಟ್ರಿಕ್ಸ್ ಮುಖಾಂತರ ನೆನ್ಪಿಡ್ಬೇಕಾಗತ್ತ. ಸೊ ಅಂತದೇ ಒಂದು ಸರಳವಾದಂತ ಟ್ರಿಕ್ಸ್ ನಾನು ಇವತ್ತು ರೆಡಿ ಮಾಡಿದ್ದೀನಿ. ಸೊ ನಿಮಗೂ ಕೂಡ ಆ ಟ್ರಿಕ್ಸ್ ಸರಳ ಆಗಬಹುದು ಅಂತ ಹೇಳಿ ಭಾವಿಸಿ ನಾನು ಇವತ್ತಿನ ಕ್ಲಾಸ್ ಅನ್ನು ಏನ್ ಮಾಡ್ತೀನಿ, ಪ್ರಾರಂಭಿಸ್ತೀನಿ. ನಿಮಗೆಲ್ಲ ಗೊತ್ತಿದೆ, ಈ ಪಂಚಾಯತ್ ರಾಜ್ ವ್ಯವಸ್ಥೆ ಅನ್ನೋದು ಸಂವಿಧಾನಕ್ಕೆ ಒಂದು ತಿದ್ದುಪಡಿ ತಂದು ಏನ್ ಮಾಡಿದಾರ, ಜಾರಿ ಮಾಡಿದ್ದೈತೆ. ಯಾವ ತಿದ್ದುಪಡಿ ಅಂತ ಹೇಳಿದಾಗ 73ನೇ ತಿದ್ದುಪಡಿ 1992ರಲ್ಲಿ ಮಾಡಿದ್ದೈತೆ. ಅದರ ಅನ್ವಯ ಸಂವಿಧಾನದಲ್ಲಿ 243ನೇ ವಿಧಿಯಿಂದ 243ರಿಂದ 243 ಇವೆಲ್ಲ ಎದಕ್ಕೆ ಸಂಬಂಧಪಡ್ತಾವ ಅಂತ ಹೇಳಿದಾಗ ಈ ಪಂಚಾಯತಿಗೆ ಸಂಬಂಧಪಡ್ತವ. ಸೊ ಎಲ್ಲಾ ವಿಧಿಗಳು ಬೇರೆ ಬೇರೆ ವಿವರಣೆ ನೀಡ್ತವ. ಸೊ ಅದರ ಕುರಿತು ನಾವು ಇವತ್ತು ಏನ್ ಮಾಡೋಣ ನೋಡೋಣ. ಸೊ ಮೊದಲನೇದಾಗಿ 243ನೇ ವಿಧಿ ಏನು ಸಾಮಾನ್ಯ ಇದು ಏನಿಲ್ಲ, ಸಾಮಾನ್ಯವಾಗಿ ಈ ಪಂಚಾಯತಿಗಳ ಬಗ್ಗೆ ಏನು ಹೇಳುತ್ತೆ ಅರ್ಥ ಇದೆ. ಅದೇ ನಾವು ಬಹಳ ಇದು ಮಾಡಂಗಿಲ್ಲ. ಇದೇನಪ್ಪ ಅಂತ ಹೇಳ ಅರ್ಥ ಅಷ್ಟೇ ಇರೋದು. ಇದರದು 243 ವಿಧಿ ಏನ್ ಹೇಳ್ತೈತಿ, ಗ್ರಾಮ ಪಂಚಾಯತಿ, ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿಗಳ ಕುರಿತು ವ್ಯಾಖ್ಯಾನವನ್ನು ನೀಡುತ್ತದೆ. ನೆಕ್ಸ್ಟ್ ಇದು ಆದ್ಮೇಲೆ ನಾವು ಯಾವ್ದು ನೋಡ್ತೇವೆ ಅಂತ ಹೇಳಿದಾಗ 243A ಇದು ಏನ್ ಹೇಳ್ತೈತೆ ಅಂತ ಹೇಳಿದಾಗ ಗ್ರಾಮ ಸಭೆಯ ಬಗ್ಗೆ ಹೇಳ್ತದೆ. ಇದರ ಬಗ್ಗೆ ಗ್ರಾಮ ಸಭೆ. ಸೊ ಅಲ್ಲಿ ಏನು ರಿಜಿಸ್ಟರ್ಡ್ ವೋಟರ್ಸ್ ಇರ್ತಾರಲ್ಲ ಅವರೆಲ್ಲ ಸೇರ್ಕೊಂಡು ಒಂದು ಸಭೆ ಸೇರೋದಾಗುತ್ತ. ಸೊ ಇದನ್ನ ಹೆಂಗೆ ನೆನಪಿಡ್ತೀರಿ, 243A ವಿಧಿ ಗ್ರಾಮ ಸಭೆನೇ ಅಂತ ಹೇಳಿ ಹೆಂಗೆ ನೆನಪಿಡೋದು ಅಂತ ಹೇಳಿದಾಗ, ನನಗೆ ಇಲ್ಲೊಂದು ಅಕ್ಷರ ಇದೆ ಎ ಅಂತ ಹೇಳಿ, ಇದಕ್ಕೆ ನಾನು ಏನ್ ಮಾಡ್ತೀನಿ, ಅಸೆಂಬ್ಲಿ ಅಂತ ಬರಿತೀನಿ. ಅಸೆಂಬ್ಲಿ ಅಂದ್ರೆ ಸಭೆ ಸೇರೋದು. ಅಸೆಂಬ್ಲಿ ಅಂದ್ರೆ ಏನು, ಸಭೆ ಸೇರೋದು ಬರ್ತೈತಿ. ಸೊ ಹಾಗಾಗಿ ಈ 243A ಏನಿದೆ ಆ ಗ್ರಾಮ ಸಭೆಯ ಅರ್ಥ ಸಿಗ್ತೈತಿ. ನಾವು ಈಸಿಲಿ ನಾವು ಏನ್ ಮಾಡಬಹುದು, ನೆನಪಿಡಬಹುದು. ಎ ಅಸೆಂಬ್ಲಿ ಅಂತ ಹೇಳಿದ್ರೆ ಗ್ರಾಮ ಸಭೆ. ನೆಕ್ಸ್ಟ್ ನೀವು ಎರಡನೇದು ನೋಡಿದ್ರೆ 243B ಇದು ಏನ್ ಹೇಳ್ತಾ ಅಂತ ಹೇಳಿದಾಗ ಈ ಗ್ರಾಮ ಪಂಚಾಯತಿಯ ಸ್ಥಾಪನೆ ಏನ್ ಹೇಳ್ತೈತಿ, ಗ್ರಾಮ ಪಂಚಾಯತಿ, ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತಿಗಳ ಸ್ಥಾಪನೆ ಅಂತ ಹೇಳ್ತದ. ಸೊ ನಾನು ಇದನ್ನ ಹೆಂಗ್ ನೆನಪಿಡ್ತೇನೆ ಅಂತ ಹೇಳಿದಾಗ, ಇದು ಬಿ ಇದೆ, ಇದು ಬಿಲ್ಡಿಂಗ್ ಅಂತ ಹೇಳಿ ಹಾಕ್ತೇನೆ. ಬಿಲ್ಡಿಂಗ್ ಅಂತ ಹೇಳಿದಾಗ ಕಟ್ಟಡ ಸ್ಥಾಪನೆ ಮಾಡೋದು, ಸ್ಥಾಪನೆ ಬಿಲ್ಡಿಂಗ್ ಅಂದ್ರೆ ನಮ್ಗೆ ಒಂದು ಪಂಚಾಯತ್ ಬೇಕಂದ್ರೆ ಬಿಲ್ಡಿಂಗ್ ಬೇಕು. ಹಾಗಾಗಿ ಈ ಬಿಲ್ಡಿಂಗ್ ಅಂತ ಹೇಳಿದಾಗ ಏನು, ಸ್ಥಾಪನೆ. ಸೊ ಹಾಗಾಗಿ 243B ಏನ್ ಹೇಳ್ತೈತಿ, ಗ್ರಾಮ ಪಂಚಾಯತಿ ಅಥವಾ ಇದೇನು ಪಂಚಾಯತ್ ರಾಜ್ ಸಿಸ್ಟಮ್ ಇದೆಯಲ್ಲ, ಈ 3 ಹಂತದ ಪಂಚಾಯತ್ ರಾಜ್ ಸಿಸ್ಟಮ್ ಅಲ್ಲ, ಇದನ್ನು ಎಲ್ಲಾ ರಾಜ್ಯಗಳು ಏನ್ ಮಾಡ್ಬೇಕು, ಸ್ಥಾಪಿಸಿಕೊಳ್ಬೇಕಂತ ಹೇಳ್ತೈತಿ. ನೆಕ್ಸ್ಟ್ 243C ಅಂತ ಹೇಳಿದಾಗ ಇದು ಏನ್ ಹೇಳ್ತೈತಿ, ರಚನೆ ಅಂತ ಹೇಳ್ತದೆ. ಇದು ಗ್ರಾಮ ಪಂಚಾಯತಿ ರಚನೆ ಹೆಂಗ್ ಮಾಡ್ತೀರಿ ನೀವು, ಯಾರ್ಯಾರು ಇರ್ತಾರ ಅದರಲ್ಲಿ. ಸೊ ರಚನೆ ಅಂತ ಹೇಳಿದಾಗ ಏನಲ್ಲಿ ಸದಸ್ಯರು ಇರ್ತಾರ, ಅಧ್ಯಕ್ಷರು ಇರ್ತಾರ, ಇದೆಲ್ಲವನ್ನು ಹೆಂಗ್ ರಚನೆ ಮಾಡ್ತಿರಲ್ಲ ಅದ್ರ ಕುರಿತು ಹೇಳೋದು ಯಾವ್ದಪ್ಪ ಅಂತ ಹೇಳಿದಾಗ 243C. ಸೊ ಅದನ್ನೇ ನಾವು ಸಿ ಏನ್ ಮಾಡ್ತೀನಿ, ಕಾಂಪೋಸಿಷನ್ ಅಂದ್ರೆ ರಚನೆ. ಸೊ ಯಾವ ರಚನೆ, ಗ್ರಾಮ ಪಂಚಾಯತಿ ರಚನೆ ಹೆಂಗಿರಬೇಕು ಅನ್ನೋದು ಯಾವ್ದು ಹೇಳ್ತೈತಿ, 243. ನೆಕ್ಸ್ಟ್ ಯಾವ್ದು ನೋಡ್ತೀವಿ ಅಂತ ಹೇಳಿದಾಗ 243D. ಸೊ ಡಿ ಅನ್ನೋದು ಏನಪ್ಪಾ ಅಂತ ಹೇಳಿದಾಗ ಮೀಸಲಾತಿ. ಯಾವ್ದಿದೆ, ಮೀಸಲಾತಿ. ಸೊ ಮೀಸಲಾತಿ ಕೊಡಬೇಕು ಯಾರಿಗೆ, SC ST ಮತ್ತು ವುಮೆನ್ಗಳಿಗೆಲ್ಲ, ಮಹಿಳೆಯರಿಗೆ ಏನ್ ಮಾಡ್ಬೇಕು, ಮೀಸಲಾತಿ ನೀಡಬೇಕು. ಮಹಿಳೆಯರಿಗೆ ಎಷ್ಟು ಕೊಡ್ಬೇಕಪ್ಪ ಅಂತ ಹೇಳಿದಾಗ 1/3 ಕಂಪಲ್ಸರಿ ಕಡ್ಡಾಯವಾಗಿ ಏನ್ ಮಾಡ್ಬೇಕು, ಅವರಿಗೆ ಮೀಸಲಾತಿ ಕೊಡಬೇಕು. ಹೆಂಗ್ ನೆನ್ಪಿಡ್ತೀರಿ, ನಾ ಡಿ ಅನ್ನೋದು ಏನ್ ಮಾಡ್ತೀನಿ ಅಂತ ಹೇಳಿದಾಗ ದಲಿತ ಅಂತ ಬರೀತೀನಿ. ಸೊ ದಲಿತ ಅಂತ ಹೇಳಿದಾಗ ನಮಗೆ ಸಾಮಾನ್ಯವಾಗಿ ಏನಿದೆ, ಮೀಸಲಾತಿ ಅನ್ನೋ ಕಾನ್ಸೆಪ್ಟ್ ನೆನಪಿಗೆ ಬರ್ತೈತಿ. 243D ದಲಿತ ಅಂತ ಹೇಳಿದಾಗ ಅಲ್ಲಿ ಏನಿದೆ,
ಕಂಪಲ್ಸರಿ ಗ್ರಾಮ ಪಂಚಾಯತಿಯಲ್ಲೂ ಕೂಡ ಅಥವಾ ಈ ಪಂಚಾಯತ್ ರಾಜ್ ವ್ಯವಸ್ಥೆಯಲ್ಲಿ ಕಂಪಲ್ಸರಿ ಏನಿದೆ ಮೀಸಲಾತಿ ಕೊಡಬೇಕಂತ ಹೇಳಿ ಇದೆ. ನೆಕ್ಸ್ಟ್ 243 ಈ ಅಂತ ಹೇಳಿದಾಗ ಅಧಿಕಾರಾವಧಿ. ಇದ್ರ ಎಷ್ಟಪ್ಪ ಅಧಿಕಾರಾವಧಿ ಪಂಚಾಯತ್ ಅಂತ ಹೇಳಿದಾಗ ಅದು ತಿಳಿಸ್ತೈತಿ. ಇಲ್ಲಿ ನಾ ಈ ಅನ್ನೋದು ಏನ್ ಮಾಡ್ತೇನೆ ಅಂತ ಹೇಳಿದಾಗ ಎಕ್ಸ್ಪೈರಿ ಅಂತ ಮಾಡ್ತೀನಿ. ಏನ್ ಮಾಡ್ತೀನಿ? ಎಕ್ಸ್ಪೈರಿ ಡೇಟ್ ಯಾವಾಗ ಮುಗ್ತದೆ ಇರೋದು ಅದು ತಿಳಿಸ್ತೈತಿ. ಯಾವುದು? ಈ 243 ಏನ್ ತಿಳಿಸ್ತೈತಿ ಅಂತ ಹೇಳಿದಾಗ ಅಧಿಕಾರಾವಧಿ ಎಷ್ಟು ವರ್ಷ ಇರ್ತೈತಿ? 5 ವರ್ಷ. ಸೊ ನಾ ಈ ಅನ್ನೋದು ಏನ್ ಮಾಡ್ತೀನಿ, ಅದ್ರದ್ದು ಎಕ್ಸ್ಪೈರಿ ಡೇಟ್ ಯಾವಾಗಿದೆಯಪ್ಪ? ಈ ಪಂಚಾಯತಿ ರಚನೆಗಳನ್ನು ಮಾಡ್ತಾರ, ಅವು ಕೂಡ ಎಕ್ಸ್ಪೈರಿ ಡೇಟ್ ಯಾವಾಗಿದೆ ಅಂತ ಹೇಳಿದಾಗ ತಿಳಿಸೋದು ಯಾವ್ದಪ್ಪ ಅಂತ ಹೇಳಿದಾಗ 243 ಹೇಳ್ತೈತಿ. ನೆಕ್ಸ್ಟ್ 243 ಎಫ್ ಅಂತ ಹೇಳಿದಾಗ ಇಲ್ಲಿ ಏನಪ್ಪಾ ಅಂತ ಹೇಳಿದಾಗ ಅನರ್ಹತೆ ಮತ್ತು ವಜಾಗೊಳಿಸುವುದು. ಇದು ಅನರ್ಹತೆ ಅಂತ ಹೇಳಿದಾಗ ಯಾವುದೇ ಒಬ್ಬ ವ್ಯಕ್ತಿ ಸುಳ್ಳು ದಾಖಲಾತಿಗಳನ್ನು ಒದಗಿಸಿ ಪಂಚಾಯಿತಿ ಅಥವಾ ಜಿಲ್ಲಾ ಪಂಚಾಯಿತಿ ತಾಲೂಕ್ ಪಂಚಾಯಿತಿ ಸದಸ್ಯನಾದ್ರಂದ್ರ ಅವನನ್ನು ಯಾವ ರೀತಿ ನಾವು ಅನರ್ಹಗೊಳಿಸ್ತೀವಿ ಅನ್ನೋದು ತಿಳಿಸುವ ವಿಧಿ ಯಾವುದಪ್ಪ ಅಂತ ಹೇಳಿದಾಗ 243 ಎಫ್. ಇಲ್ಲಿ ಎಫ್ ಇದ್ದದ್ದು ಏನ್ ಮಾಡ್ತೀನಿ ನಾನು? ಫೇಲ್ ಹೆಂಗ್ ಮಾಡ್ಬೋದು ಅವನಿಗೆ? ಯಾರಿಗೆ? ಮೆಂಬರ್ಗೆ ಹಂಗೆ ಆಯ್ಕೆ ಅದನ್ನು. ನೆಕ್ಸ್ಟ್ 243 ಜಿ ಅಂತ ಹೇಳಿದಾಗ ಇದು ಅಧಿಕಾರಗಳ ಬಗ್ಗೆ ತಿಳಿಸ್ತದೆ. ಅಧಿಕಾರದ ಬಗ್ಗೆ ಏನ್ ಮಾಡ್ತೈತಿ? ತಿಳಿಸ್ತೈತಿ. ನಾನು ಈ ಜಿ ಅನ್ನು ಹೆಂಗ್ ನೆನ್ಪಿಡಿತೇನೆ ಅಂತ ಹೇಳಿದಾಗ ಜಿ ಅನ್ನೋದು ಕನ್ನಡದಾಗ ಬರೀತೀನಿ ಗಾದಿ ಅಧಿಕಾರ. ಎದರ ಅಧಿಕಾರ ಇದು? ಗಾದಿ ಕುರ್ಚಿ ಅಧಿಕಾರ ಅಂತೀವಲ್ಲ. ಈ ಗಾದಿ ಅಧಿಕಾರ ಅಂತ ಹೇಳಿದಾಗ ಅಲ್ಲಿ ಯಾರ್ಯಾರು ಇರ್ತಾರಲ್ಲ ಅವರೆಲ್ಲ ಪಂಚಾಯತಿ ಸಂಬಂಧಪಟ್ಟು ಗ್ರಾಮ ಪಂಚಾಯತಿಯ ಅಧಿಕಾರಗಳು ಮತ್ತು ಕಾರ್ಯಗಳು ಏನಿದೆ ಅಂತ ಹೇಳಿ ತಿಳಿಸುವ ವಿಧಿ ಯಾವ್ದಪ್ಪ? 243 ಜಿ. ನೆಕ್ಸ್ಟ್ ನೀವು ನೋಡೋದಾದ್ರ 243 ಜಿ ಆದ್ಮೇಲೆ ಯಾವುದು? ಎಚ್. ಸೊ ಎಚ್ ಅನ್ನೋದು ಏನಿದೆ ತೆರಿಗೆ ಬಗ್ಗೆ ತಿಳಿಸ್ತದೆ. ಎದ್ರ ಬಗ್ಗೆ? ತೆರಿಗೆ ಬಗ್ಗೆ ತಿಳಿಸ್ತೈತಿ. ಅಂದ್ರೆ ಗ್ರಾಮ ಪಂಚಾಯತಿ ಏನ್ ಮಾಡಬೇಕು? ತೆರಿಗೆ ಕೂಡ ವಿಧಿಸಬಹುದು. ಗ್ರಾಮ ಪಂಚಾಯತಿ ಅಲ್ಲಿ ಅಂತ ಹೇಳಿದಾಗ ಅಲ್ಲಿ ಇವಾಗ ಜಾತ್ರೆಗೆ ತೆರಿಗೆ ಹಾಕ್ಬೋದು ಅಥವಾ ಇನ್ನೇನೋ ಬೇರೆ ಬೇರೆ ಕಾರ್ಯಕ್ರಮ ಮಾಡ್ತಿರ್ತಾರ. ಸೊ ಅಲ್ಲಿ ಏನ್ ಮಾಡ್ಬೋದು? ಗ್ರಾಮ ಪಂಚಾಯತಿ ಆಯಾ ಕಾರ್ಯಕ್ರಮ ಏನೇನು ಮಾಡ್ತಾರೋ ಅವುಗಳ ಮೇಲೆ ತೆರಿಗೆಯನ್ನು ವಿಧಿಸಬಹುದು ಅಂತ ಹೇಳಿ ತಿಳಿಸೋ ವಿಧಿ 243 ಎಚ್. ಇವನ್ ಘನಪಟ್ಟಿ ಕಟ್ತಿರಲ್ಲ, ಸೊ ಇಂಥವೆಲ್ಲ ತೆರಿಗೆ ಹಾಕ್ತಾರ ಅವರು. ಇದಕ್ಕೆ ಹಾಕುವ ಅಧಿಕಾರ ಎಲ್ಲಿದೆ ಅಂತ ಹೇಳಿದಾಗ 243 ಎಚ್ ವಿಧಿ ಏನ್ ಮಾಡ್ತೈತಿ? ತಿಳಿಸ್ತೈತಿ. ಸೊ ಇದೇ ಹಂಗೆ ನೆನ್ಪಿಡ್ತೀರಿ. ಎಚ್ ಅಂತ ಹೇಳಿದಾಗ ಹೌಸ್ ಟ್ಯಾಕ್ಸ್ ಇರ್ತೇನೆ. ಅಂತ ಟ್ಯಾಕ್ಸ್ ಇದು ಹೌಸ್ ಟ್ಯಾಕ್ಸ್. ಈಗ ನಿಮ್ಗೆಲ್ಲ ಮನೆಯಿಂದ ಘನಪಟ್ಟಿ ಕಲೆಕ್ಷನ್ ಮಾಡ್ತಾರಲ್ಲ ಅದನ್ನು ಯಾವ ಸಂವಿಧಾನದ ಯಾವ ವಿಧಿ ಅನ್ವಯ ಅಂತ ಹೇಳಿದಾಗ ಈ ವಿಧಿ ಅನ್ವಯ 243 ಎಚ್. ನೆಕ್ಸ್ಟ್ ಯಾವಾಗಿದೆ ಅಂತ ಹೇಳಿದಾಗ 243 ಐ ಅಂತ ಹೇಳಿದಾಗ ಇದು ಹಣಕಾಸದ ಬಗ್ಗೆ ಹೇಳ್ತಾ. ಹಣಕಾಸು ಆಯೋಗದ ಬಗ್ಗೆ. ಎದ್ರ ಬಗ್ಗೆ? ಹಣಕಾಸು ಆಯೋಗದ ಬಗ್ಗೆ ಹೇಳ್ತೈತಿ. ಹಣಕಾಸು ಆಯೋಗ ಇದನ್ನ ಹೆಂಗ್ ನೆನ್ಪಿಡಿತಾನೆ ಅಂತ ಹೇಳಿದಾಗ ಇನ್ಕಮ್ ಕಮಿಷನ್. ಯಾವ ಕಮಿಷನ್ ಇದು? ಇನ್ಕಮ್ ಕಮಿಷನ್ ಅಂತ ಹೇಳಿ ಬರೀತೀನಿ. ಈ ಇನ್ಕಮ್ ಅಂದ್ರೆ ಏನಪ್ಪಾ ಅಂತ ಹೇಳಿದಾಗ ದುಡ್ಡು ಆಗುತ್ತೆ. ಸೊ ಹಾಗಾಗಿ ಇದನ್ನ ಇನ್ಕಮ್ ಇದ್ದು ಏನಾಗುತ್ತೆ ಮತ್ತೆ ಫೈನಾನ್ಸ್ ಕಮಿಷನ್ ಅಂತ ನಾವು ನೆನಪಿಡಬಹುದು. ಅಂದ್ರೆ ಇನ್ಕಮ್, ಅದೇ ಫೈನಾನ್ಸ್. ನೆಕ್ಸ್ಟ್ ನಾವು ಯಾವ್ದು ನೋಡ್ತೀವಪ್ಪ ಅಂತ ಹೇಳಿದಾಗ 243 ಜೆ ಅಂದ್ರೆ ಇದು ಹಿಂದಿ ಒಳಗೆ ಮಾಡಿದೀನಿ. ಜೆ ಅಂದ್ರೆ ಏನಪ್ಪಾ ಅಂತ ಹೇಳಿದಾಗ ಜಾಂಚ್ ಕರ್ಣ. ಯಾಕರಣ? ಜಾಂಚ್ ಕರ್ಣ. ಈ ಜಾಂಚ್ ಕರ್ಣ ಅಂದ್ರೆ ಚೆಕ್ ಮಾಡೋದು. ಚೆಕ್ ಮಾಡೋದು ಅಂದ್ರೆ ಏನು? ಅಡಿಟ್ ಮಾಡೋದು. ಏನ್ ಮಾಡೋದು? ಏನು ಈ ಗ್ರಾಮ ಪಂಚಾಯತಿ ಅಕೌಂಟ್ ಇದೆಯಲ್ಲ ಅದನ್ನು ಚೆಕ್ ಮಾಡೋದು, ಅಡಿಟ್ ಮಾಡೋದು. ಸೊ ಇದನ್ನ ರಾಜ್ಯ ಸರ್ಕಾರ ಯಾರನ್ನಾದರೂ ಒಬ್ಬನ ನೇಮಕ ಮಾಡಿ ಕಾನೂನು ಮುಖಾಂತರ ಯಾರನ್ನ ನೇಮಕ ಮಾಡಿ ಗ್ರಾಮ ಪಂಚಾಯತಿ ಅಕೌಂಟ್ಗಳು ಕೂಡ ಇವ್ರು ಏನ್ ಮಾಡಬಹುದು? ಅಡಿಟ್ ಮಾಡಬಹುದು, ಪರಿಶೀಲನೆಗೊಳಿಸಬಹುದು ಅಂತ ಹೇಳಿ ತಿಳಿಸುವ ವಿಧಿ 243 जे इज जांच करना. क्या करना? जांच करना. ग्राम पंचायती अकाउंट को जांच करना. यस. ಇನ್ನ 243 ಕೆ ಅಂತ ಹೇಳಿದಾಗ ಇದು ಏನಪ್ಪ? ಚುನಾವಣೆ. ಏನಿದು? ಚುನಾವಣೆ ಇದೆ. ಇದಕ್ಕೆ ನಾವೇನ್ ಕರಿತೀವಿ? ಇಲೆಕ್ಷನ್. ಏನಿದು? ಇಲೆಕ್ಷನ್. ನಾ ಈ ಇಲೆಕ್ಷನ್ ಹೆಂಗ್ ಬರೀತೇನೆ ಅಂತ ಹೇಳಿದಾಗ ಅಲ್ಲಿ ಸಿ ಅದಲ್ಲ ಇದನ್ನು ಕೆ ಬರೀತೇನೆ. KTION. ಇಲ್ಲಿ ಇಲೆಕ್ಷನ್ ನಾವು ಸಿ ಬದಲಿ ಏನ್ ಮಾಡಿವಿ? ಕೆ ಮಾಡಿವಿ. ಅದೇ ಚುನಾವಣೆ. ಸೊ 243 ಕೆ ಏನ್ ಮಾಡ್ತೈತಿ ಹೇಳಿದಾಗ ಚುನಾವಣೆ ಬಗ್ಗೆ ತಿಳಿಸ್ತೈತಿ. ನೆಕ್ಸ್ಟ್ ನಾವು ಹೋಗೋದಾದ್ರೆ 243 ಎಲ್ ಅಂತ ಹೇಳಿದಾಗ ಇದನ್ನು ಕೂಡ ಹಿಂದಿ ಒಳಗ ಲಾಗು. ಹಿಂದಿ ಒಳಗೆ ಏನ್ ಕರಿತೀವಿ? ಲಾಗುಕರಣ. ಲಾಗುಕರಣ ಅಂದ್ರೆ ಜಾರಿ ಮಾಡೋದು. ಲಾಗುಕರಣ ಅಂದ್ರೆ ಏನು? ಜಾರಿ ಮಾಡೋದು.
ಏನು ಜಾರಿ ಮಾಡೋದು? ಈ ಕೇಂದ್ರಾಡಳಿತ ಪ್ರದೇಶದಲ್ಲಿ ಈ ಪಂಚಾಯತ್ ರಾಜ್ ವ್ಯವಸ್ಥೆಯನ್ನು ರಾಷ್ಟ್ರಪತಿ ಆದೇಶದೊಂದಿಗೆ ಜಾರಿ ಮಾಡುವುದು ಎಂದು ತಿಳಿಸುವ ವಿಧಿಯು 243 ಎಲ್. ಹೆಂಗೆ ನೆನಪಿಡೋದು? ಎಲ್ ಅಂದರೆ ಲಾಗುಕರಣ, ಜಾರಿಗೆ ಮಾಡುವುದು. ಎಲ್ಲಿ? ಕೇಂದ್ರಾಡಳಿತ ಪ್ರದೇಶದಲ್ಲಿ. ಎಸ್. ನೆಕ್ಸ್ಟ್ ನಾವು ಇನ್ನೊಂದು ಯಾವ್ದು ನೋಡ್ತೀವಿ ಅಂತ ಹೇಳಿದಾಗ 243 ಎಂ. ಎಂ ಅಂತ ಹೇಳಿದಾಗ ಅಲ್ಲಿ ಜಾರಿ ಮಾಡೋದಾತು. ಇನ್ನು ಕೆಲವೊಂದು ಕಡೆ ಜಾರಿ ಮಾಡಂಗಿಲ್ಲ, ಮನಾಹೆ ಅಥವಾ ಮಿತಿ ಇದೆ. ಈ ಪಂಚಾಯತ್ ರಾಜ್ ವ್ಯವಸ್ಥೆ ಮಿತಿ ಎಲ್ಲಿ ಕೊಟ್ಟರಪ್ಪ ಅಂತ ಹೇಳಿದಾಗ ಮಿತಿಗೊಳಿಸಿದಾರ ಅಥವಾ ಮನ ಮಾಡಿದಾರ, ನಿಷೇಧ ಎಲ್ಲಪ್ಪ ಅಂತ ಹೇಳಿದಾಗ ಈ ಎಂ ಅಂದ್ರೆ ಏನ್ ಮಾಡ್ರಿ? ಮನ ಅಂತ ಮಾಡ್ಕೊರಿ. ಮನಾಹೆ ಅಂದ್ರೆ ನಿಷೇಧ ಹೈ. ಹೌದಾ? ಎಲ್ಲೆಲ್ಲಿ ಅಂತ ಹೇಳಿದಾಗ ನಾಗಾಲ್ಯಾಂಡ, ಎಲ್ಲೆಲ್ಲಪ್ಪ ಅಂತ ಹೇಳಿದಾಗ ಈ ನಾಗಾಲ್ಯಾಂಡ, ಆಮೇಲೆ ಮೇಘಾಲಯ, ಆಮೇಲೆ ಮಿಜೋರಾಂ, ಆಮೇಲೆ ಏನು ಈ ಮಿಜೋರಾಂ ಎಂಬ 3 ಮತ್ತು ಕೆಲವೊಂದು ಈ ಹಿಲ್ಲಿ ಏರಿಯಾದಲ್ಲಿ ಕೂಡ ಏನ್ ಮಾಡಿದಾರ, ಈ ಪಂಚಾಯತ್ ರಾಜ್ ವ್ಯವಸ್ಥೆಯನ್ನು ಏನ್ ಮಾಡಿದಾರೆ? ನಿಷೇಧ ಅಂದ್ರೆ ಅಲ್ಲಿ ಜಾರಿ ಮಾಡಂಗಿಲ್ಲ ಅಂತ ಹೇಳಿ ಆ ಸಂವಿಧಾನ ತಿದ್ದುಪಡಿ ಮಾಡಿದಾರಲ್ಲ, ಅವಾಗ ಏನ್ ಮಾಡಿದಾರ? ಇದನ್ನು ಸೇರಿಸಿದಾರೆ. ಸೊ ನೆಕ್ಸ್ಟ್ ಯಾವ್ದಪ್ಪ ಅಂತ ಹೇಳಿದಾಗ 243 ಎನ್. ಎನ್ ಅಂದ್ರ ಇದು ನಿರಂತರ. ಎನ್ ಅಂದ್ರೆ ಏನ್ ಬಡಿತೀನ? ನಿರಂತರ. ನಿರಂತರ ಅಂತ ಹೇಳಿದಾಗ ಏನು 1992 ಈ ಕಾಯ್ದೆ ಬರುವ ಮುಂಚೆ ಏನು ಕಾನೂನುಗಳಿದ್ವಲ್ಲ, ಈ ಗ್ರಾಮ ಪಂಚಾಯತಿಗೆ ಸಂಬಂಧಿಸಿದಂತ ಅಂತ ಕಾನೂನುಗಳು ಏನಿರ್ತಾವ ನಿರಂತರ ಅಂದ್ರೆ ಮುಂದುವರಿಯುತ್ತವೆ ಅಂತ ತಿಳಿಸುವ ವಿಧಿ ಯಾವ್ದಪ್ಪ ಅಂತ ಹೇಳಿದಾಗ 243 ಎನ್. ಹೇಳೋದರ್ಥ ಆಯ್ತಾ? ಏನಂತ ಹೇಳಿದಾಗ ಈ ವಿಧಿ ಅಂದ್ರೆ 1992 ಮುಂಚೆ ಈ ಗ್ರಾಮ ಪಂಚಾಯತಿಗೆ ಸಂಬಂಧಿಸಿದಂತ ಏನು ಕಾನೂನು ನೀತಿ ನಿಯಮಗಳು ಜಾರಿಯಲ್ಲಿದ್ದವಲ್ಲ, ಅವೆಲ್ಲವೂ ಕೂಡ ಏನಾಗ್ತವ? ಮುಂದುವರಿಯುತ್ತವೆ ಎಂದು ತಿಳಿಸುವ ವಿಧಿ 243 ಎನ್. ಅದೇ ಏನು? ನಿರಂತರವಾಗಿರುತ್ತವೆ, ಮುಂದುವರಿಯುತ್ತ. ನೆಕ್ಸ್ಟ್ ಇನ್ನೊಂದು ಯಾವ್ದಪ್ಪ ಅಂತ ಹೇಳಿದಾಗ 243 ಓ ಇದೆ. ಈ ಓ ಏನ್ ಹೇಳ್ತದೆ ಅಂತ ಹೇಳಿದಾಗ ಈ ಗ್ರಾಮ ಪಂಚಾಯತಿ ವಿಷಯದಲ್ಲಿ ಪಂಚಾಯತ್ ರಾಜ್ ವಿಷಯದಲ್ಲಿ ಕೋರ್ಟ್ಗಳು ಏನ್ ಮಾಡಂಗಿಲ್ಲ? ಇಂಟರ್ಫಿಯರ್ ಆಗಂಗಿಲ್ಲ. ಏನ್ ಮಾಡಂಗಿಲ್ಲ? ಇಂಟರ್ಫಿಯರ್ ಅಂದ್ರೆ ಮಧ್ಯಸ್ಥಿಕೆ ವಹಿಸುವಂತಿಲ್ಲ ಅಂತ ಹೇಳುವುದು ಯಾವ್ದಪ್ಪ ಅಂತ ಹೇಳಿದಾಗ 243 ಓ. ಇದನ್ನ ನಾವು ಹೆಂಗ್ ನೆನಪಿಡ್ತೀವಿ? ಓ ಈಸ್ ಇದನ್ನೇ ಏನ್ ಮಾಡ್ತೀನಿ? ಓ ಅಂತ ಹೇಳಿದಾಗ ನಾನು ಅಬ್ಜೆಕ್ಟ್ ಟು ಕೋರ್ಟ್. ಸಿಂಪಲ್. ಅಬ್ಜೆಕ್ಟ್ ಟು ಕೋರ್ಟ್. ಕೋರ್ಟಿಗೆ ಏನಿದೆ? ಇಲ್ಲಿ ನಿಷೇಧ ಐತಿ ಅಂದ. ಸಿಂಪಲ್ ಇದು. ಬಟ್ ಅರ್ಥ ಏನಂತ ಹೇಳಿದಾಗ ಈ ಗ್ರಾಮ ಪಂಚಾಯತಿ ವಿಷಯದಲ್ಲಿ ಏನು ಚುನಾವಣೆ ಎಲ್ಲ ನಡೀತಾವಲ್ಲ, ಅಂತ ವಿಷಯಗಳಲ್ಲಿ ಈ ಕೋರ್ಟ್ಗಳು ಏನು ಮಾಡುವಂಗಿಲ್ಲ? ಮಧ್ಯಸ್ಥಿಕೆ ವಹಿಸುವಂತಿಲ್ಲ ಅಂತ ಹೇಳಿ ತಿಳಿಸೋ ವಿಧಿ 243 ಓ. ಇದು ಗ್ರಾಮ ಪಂಚಾಯತಿಯ ಕೊನೆ ವಿಧಿ ಐತಿ. ಸೊ ಹಾಗಾಗಿ ಇದು ನಾನು ಬಹಳ ಸರಳವಾಗಿ ಏನು ವಿಧಿಯ ಒಂದು ಸಬ್ಸ್ಟಿಟ್ಯೂಟ್ ಲೆಟರ್ ಇದೆ, ಆ ಲೆಟರ್ಗಳ ಆಧಾರ ಮೇಲೆ ಅಷ್ಟೇ ವಿಧಿಗಳನ್ನ ನಾನು ಏನ್ ಮಾಡೀನಿ? ನೆನಪಿಡುವಂತ ಒಂದು ಸರಳವಾದ ಟ್ರಿಕ್ಸ್ ಹೇಳಿನಿ. ಸೊ ನಿಮ್ಗೆ ಏನಾದರೂ ಈ ಟ್ರಿಕ್ಸ್ ಸರಿ ಅನಿಸ್ತಂದ್ರ ನೀವೇನ್ ಮಾಡ್ರಿ ಅಂತ ಹೇಳಿದಾಗ ನಿಮ್ಮೆಲ್ಲಾ ಫ್ರೆಂಡ್ಸ್ ಏನ್ ಮಾಡಿ? ಶೇರ್ ಮಾಡಿ. ಜೊತೆಯಲ್ಲಿ ನೀವೇನ್ ಮಾಡಿ? ನಿಮಗೆ ಮುಂದಿನ ದಿನಗಳಲ್ಲಿ ಯಾವ ರೀತಿಯ ಟ್ರಿಕ್ಸ್ ಗಳು ಬೇಕು ಅನ್ನೋದು ಕಮೆಂಟ್ ಮುಖಾಂತರ ಏನ್ ಮಾಡಿ ತಿಳಿಸಿ. ತುಂಬಾ ಧನ್ಯವಾದಗಳು. ಎಲ್ಲರಿಗೂ ನಮಸ್ಕಾರ.